ದೇವರು ಯಾವಾಗಲೂ ವಾರ್ನಿಂಗ್ ಕೊಡ್ತಿರ್ತಾನೆ. ಎಷ್ಟೊಂದು ಚಿಕ್ಕದು ನಾನು ಆ ಥರ ನೋಡೋಕೆ ಹೋದರೆ ನನ್ನ ಜೀವನದಲ್ಲಿ ಬೇಕಾದಷ್ಟು ಕಥೆಗಳಿದೆ. ಅವನು ವಾರ್ನಿಂಗ್ ಕೊಟ್ಟಿರೋದು, ರಿಮೈಂಡ್ ಮಾಡಿರೋದು, ಸಹಾಯ ಮಾಡಿರೋದು, ಅವನೇ ನಿಂತು ಮಾಡಿಸಿರೋದು, ಪನಿಷ್ಮೆಂಟ್ ಕೊಟ್ಟಿರೋದು, ಎಲ್ಲಕ್ಕೂ ಒಂದೊಂದು ಕಥೆ ಇದೆ ನನ್ನ ಜೀವನದಲ್ಲಿ. ಎಷ್ಟೋ ಸತಿ ಅವನು ವಾರ್ನ್ ಮಾಡ್ತಾನೆ, ಆದರೆ ನಮ್ಮ ಕಣ್ತುಂಬ ಅವನನ್ನು ನೋಡಲ್ಲ, ನಾವು ಕಿವಿ ತುಂಬ ಅವನನ್ನು ಕೇಳಲ್ಲ. ನಮ್ಮ ಅಹಂಕಾರಕ್ಕೆ ಇಷ್ಟ ಬಂದಿದ್ದೇ ಮಾಡ್ಕೊಂಡು ಹೋಗ್ತಿರ್ತೀವಿ, ನಮಗೆ ಕಾಣಲ್ಲ. ಅವನು ಹೇಳೋದು ನಮಗೆ ಕೇಳಿಸಲ್ಲ. ಇಷ್ಟ ಬಂದಾಗ ಮಾಡ್ಕೊಂಡು ಹೋಗ್ತಿರ್ತೀವಿ. ನಮಗೆ ಸರಿ, ನಮಗೆ ಒಳ್ಳೇದು ಅನ್ಸಿದ್ದು ಮಾಡ್ತೀವಿ, ಇಲ್ಲದ್ರೆ ಎಷ್ಟೋ ಮಾಡಲ್ಲ. ನಮಗೆ ಆವಾಗ ಭಯ ಹುಟ್ಟುತ್ತೆ, ಇನ್ಸೆಕ್ಯೂರಿಟಿ ಬರುತ್ತೆ. ಇದೆಲ್ಲ ಅದರ ರಿಸಲ್ಟ್ ಏನು ಬೇಕೋ ಎಲ್ಲ ಅಹಂಕಾರದಿಂದ ಮಾಡಿದಾಗ ಬಂದಿರುತ್ತೆ ಎಲ್ಲನೂ. ಆವಾಗ ಅವನು ಮಾತಾಡಲ್ಲ ನಮ್ಮ ಜೊತೆ. ನೀವು ಅಂದ್ಕೊಂಡಿದ್ದೀರಾ ನೀವು ಮೌನವಾಗಿರೋದು, ಒಂದು ಹೊತ್ತು ಮೌನ ಹೋಗ್ತೀರಾ, ನಂಗೆ ಯಾರೋ ಮಾತಾಡಿಸ್ಬೇಡಿ, ನನ್ನ ಪಾಡನ್ನ ಇರ್ತೀನಿ, ಮೌನವಾಗಿರ್ಬೇಕು. ಯಾಕೆ ಅಂದರೆ ನಮಗೆ ಯಾರೋ ಏನೋ ಹೇಳಬೇಕಾಗಿರುತ್ತೆ. ಆದರೆ ಯಾರು ಹೇಳೋದು ನಮ್ಗೆ ಇಷ್ಟ ಆಗಲ್ಲ. ನಮಗೆ ಗೊತ್ತು ನಮಗೆ ಎಲ್ಲಿಂದ ಬರಬೇಕು ಅಲ್ಲಿಂದಾನೇ ಬರಬೇಕಂತ. ಆಗ ನಮಗೆ ಗೊತ್ತಾಗುತ್ತೆ ಒಳಗಿಂದ ಪರಮಾತ್ಮ ಹೇಳ್ತಾನೆ. ನಾವು ರೆಡಿಯಾಗಿದ್ದರೆ ಅವನು ಹೇಳೇ ಹೇಳ್ತಾನೆ. ನಮ್ಮನ್ನು ಕೈ ಹಿಡಿತಾನೆ, ಎಬ್ಬಿಸ್ತಾನೆ, ಕರ್ಕೊಂಡು ಹೋಗ್ತಾನೆ, ನಡೆಸ್ತಾನೆ, ಕೂರಿಸ್ತಾನೆ. ತುಂಬ ಸುಸ್ತಾಗಿದ್ರೆ ಬೆನ್ನ ಮೇಲೆ ಕೂರಿಸ್ಕೊಂಡು ಶಕ್ತಿ ಕೊಡ್ತಾನೆ, ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾನೆ. ಇದೆಲ್ಲ ಅನುಭವಗಳು ನಿಮಗಾಗಬೇಕು. ಎಲ್ಲ ಪವಾಡ ಆಗುತ್ತೆ. ನಾವು ಯಾವಾಗ ಅಹಂಕಾರದ ಮಾತು ಕೇಳ್ತೀವಿ ಅವನಿಗೆ ಜಾಗ ಇರಲ್ಲ. ಅವನಿಗೆ 2 swords cannot occupy the same shaft. ಒಂದು ಸ್ವರ್ಡ್ ಇದೆ ಅಷ್ಟೇ, ಅದು ತೆಗೆದ ಮೇಲೆ ಇನ್ನೊಂದು, ಎರಡಕ್ಕೂ ಜಾಗ ಇಲ್ಲ. ಅಹಂಕಾರಕ್ಕೆ ಇಲ್ಲ, ಪರಮಾತ್ಮನಿಗೆ. ನಿಮ್ಮ ಚಾಯ್ಸ್.